ಶಶಿ ನಿನ್ ಫೋನ್ ಕೊಡು ಸ್ವಲ್ಪ. ಅಣ್ಣ ಫೋನ್ ಬರ್ತೈತೆ. ಗಾಡಿ ನಿಲ್ಸು ಯಾರೋ ಶಶಿಕಲಾ ಅಂತೆ ಮೆತ್ತಗ್ ಬೀಳ್ಸ್ಕೋಬೇಕು. ಹಲೋ, ನಾನ್ ಶಿವ ಕಣ. ಅಣ್ಣ ಹಿಡಿತೀನಿ. ಲೇ ನೀನಾ, ಏನು ಹೇಳು. ನೈಟ್ ನನ್ ಫೋನ್ ಏನಾದ್ರು ನೋಡ್ದ್ಯಾ? ಅವನು ತಂದ್ಬಿಟ್ನಾ? ಇಲ್ಲ ಮಗ, ನನ್ ಫೋನ್ ನನ್ನ ಹತ್ರ ಇದೆ. ಯಾಕೆ, ಏನಾಯ್ತು? ರಾತ್ರಿಯಿಂದ ನನ್ ಫೋನ್ ಕಾಣಿಸ್ತಾನಿಲ್ಲ ಕಣ. ಅಯ್ಯೋ, ನಿನ್ನ ಜೊತೆಲಿ ಕುಡ್ದಷ್ಟು ಮಾತ್ರಕ್ಕೆ ನನ್ನ ಕಳ್ಳ ಅಂತ ಇದ್ಯಾ? ಹಾಗಲ್ಲ ಕಣ. ಯಾಕೆ ಅಷ್ಟು ಕೋಪ ಮಾಡ್ಕೋತ್ಯಾ? ಫೋನ್ ಹೋದ್ರೆ ಹೊಸ ಫೋನ್ ತಗೋ. ನನ್ ಬೇಜಾರು ಫೋನ್ ಹೋಗಿದ್ದಕ್ಕಲ್ಲ ಕಣ. ಸೆಲ್ಫಿಗಳು ಹೋಯ್ತು ಅಂತಾರ, ಮತ್ತೆ ತಿಕ್ಕೊಳ್ಳಿ ಅಂತ ಬಿಡು. ಅದ್ರಲ್ಲಿ ನಮ್ಮಿಬ್ರು ಪ್ರೈವೇಟ್ ವಿಡಿಯೋ ಇದೆ ಕಣೋ. ವಿಡಿಯೋನಾ? ನಂಗೆ ಯಾಕೋ ಕಳ್ಸಿಲ್ಲ. ಲೇ ಸಾರಿ ಮಗ, ಸಾರಿ ಕಣ, ಸಾರಿ. ವಿಡಿಯೋ ಅಂದ ತಕ್ಷಣ ಆ ಥರದಲ್ಲಿ ಹಾಗೆ ಅನ್ಬಿಟ್ಟೆ ಕಣೋ, ನಿಂದು ಅಂತ ಗೊತ್ತಿಲ್ಲದೆ. ಆದ್ರೂ ಅದ್ ಯಾಕೋ ಆ ಥರ ತಿಕ್ಕೊಂಡ್ರಿ. ಜನಗಳೆಲ್ಲ ಹೇಗಿದಾರಂದ್ರೆ, ಜನಗಳ ಬಗ್ಗೆ ಯಾಕೆ, ನಮ್ಗಳಲ್ಲಿ ನಾವೇ ವಿಡಿಯೋ ನೋಡೋದನ್ನ ನಿಲ್ಸೋದಿಲ್ಲ, ಕೊನೆಯವರೆಗೂ ನೋಡಿದ್ಮೇಲೆ ಇಂಥ ವಿಡಿಯೋಗಳನ್ನ ಹೆಂಗೋ ತೆಕ್ಕೋತಾರೆ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ನೀನ್ ಯಾಕೆ ತೆಕ್ಕೊಂಡೆ? ಏನ್ ಶಶಿ, ಆಫೀಸಲ್ಲಿ ಎಲ್ಲಾರನು ನೀನ್ ನಡಗಿಸ್ತೀಯಾ? ಒಂದಿನ ಫೀವರ್ ಬಂದಿದ್ದಕ್ಕೆ ನೀನೇ ನಡಗ್ತಿದ್ಯಾ? ಫೀವರ್ ಬಂದ್ರೆ ಎಲ್ಲರೂ ಹೀಗೆ ಟ್ಯಾಬ್ಲೆಟ್ಸ್ ತಂದ್ಯಾ? ಇಲ್ಲ ನೋಡ, ಕೊಡು. ಅಷ್ಟಕ್ಕೂ ಟ್ಯಾಬ್ಲೆಟ್ ಯಾವಾಗ ತಗೋತಾರೆ ಅಂತ ಗೊತ್ತಾ? ಫೀವರ್ ಬಂದಾಗ. ಇಲ್ಲ, ಜ್ವರ ಬಂದಾಗ, ನೋಡ್ಕೊಳ್ಳೋದಕ್ ಪಕ್ಕದಲ್ಲಿ ಯಾರು ಇಲ್ಲದೆ ಇದ್ದಾಗ, ಒಂದ್ ವೇಳೆ ಇದ್ರು ನೋಡ್ಕೊಳ್ದೆ ಇದ್ದಾಗ. ಆದ್ರೆ ನಿನ್ನ ನೋಡ್ಕೊಳ್ಳೋದಕ್ ನಾನು ಇದೀನಲ್ಲ. ಏನ್ ಮಾಡ್ತಿದ್ಯಾ? ಚಳಿ ಆಗ್ತಿದೆ. ನೀನೇ ಹೇಳಿದ್ದಲ್ವಾ, ಎಷ್ಟು ಬ್ಲಾಂಕೆಟ್ ಹೊಚ್ಕೊಂಡ್ರು ಬೆಚ್ಚಗೆ ಆಗ್ತಾನೆ ಇಲ್ಲ ಅಂತ. ಅದಕ್ಕೆ ಹಗ್ಗಗಿಂತ ಬೆಚ್ಚಗಿರೋ ಬ್ಲಾಂಕೆಟ್ ನ ಯಾರು ಕಂಡು ಹಿಡಿಯಕ್ ಆಗ್ಲಿಲ್ಲ. ಪ್ಲೀಸ್ ಕಣೋ, ನನ್ ಜ್ವರ ನಿನ್ಗೂ ಬರುತ್ತೆ. ನನ್ ಬಾಡಿಗೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಜಾಸ್ತಿ ಗೊತ್ತಾ? ರೆಸಿಸ್ಟೆನ್ಸ್ ಪವರ್. ನನ್ಗೇನು ನೆನ್ಪಾಗ್ತಿಲ್ಲ ಶಶಿ. ನೈಟ್ ನಿನ್ಗೆ ತುಂಬಾ ಸಲ ಕಾಲ್ ಮಾಡ್ದೆ, ಆಮೇಲೆ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು ಮೈಂಡು. ಫೋನ್ಗೆ ಲಾಕ್ ಇಟ್ಕೋ ಅಂತ ಎಷ್ಟು ಸಲ ಹೇಳಿದ್ರು ಇಟ್ಕೊಳ್ಳಿಲ್ಲ. ನನ್ ಫೋನ್ ನಿನ್ ಬಿಟ್ಟು ಯಾರು ಮುಟ್ಟಲ್ಲ. ನಿನ್ನ ಹತ್ರ ಏನು ಬಚ್ಚಿಡ್ಬೇಕು ಅನ್ಕೊಂಡಿಲ್ಲ, ಅದಕ್ಕೆ ಲಾಕ್ ಹಾಕ್ಲಿಲ್ಲ. ಆದ್ರೆ ಈಗ ಫೋನ್ ಬೇರೆ ಯಾರ ಕೈಲೂ ಇದೆ. ಆ ವಿಡಿಯೋನ ಯಾರಾದ್ರೂ ನೋಡಿದ್ರೆ? ನೋಡ್ಬೇಕು ಅಂದ್ರೆ ಫೋನ್ ಆನ್ ಮಾಡ್ಬೇಕಲ್ವಾ ಶಶಿ? ನೈಟೇ ನೋಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ? ನಾನ್ ನಿನ್ಗೆ ಧೈರ್ಯ ಹೇಳ್ಬೇಕು ಅಂತ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ, ನೀನು ಎಲ್ಲದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಿ ನನ್ನ ಹೆದರ್ಸ್ತಾ ಇದೀಯ. ಏನಫ್ ಶಶಿ?